ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 627 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 13ರಿಂದ 16ನೇ ಜನವರಿ 2024 ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ ಮೊದಲನೇ ಪ್ರಶ್ನೆಯ ಸರಿ ಉತ್ತರ ಆಪ್ಷನ್ ಡಿ ಮತ್ತು ಎರಡನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ಅಟಲ್ ಬಿಹಾರಿ ವಾಜಪೇಯಿ ಸೇವಾರಿ ನವಶೇವಾ ಅಟಲ್ ಸೇತುವೆಯನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ? ಸೊ ಇದನ್ನು ನಾವು ಅಟಲ್ ಬಿಹಾರಿ ವಾಜಪೇಯಿ ಸೇವಾರಿ ನವ ಶೇವಾ ಅಟಲ್ ಸೇತು ಅಂತ ಕರೀತೇವೆ. ಸೊ ಇಟ್ ವಾಸ್ ಇನಾಗ್ರೇಟೆಡ್ ಇನ್ ವಿಚ್ ಪ್ಲೇಸ್ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಇದನ್ನ ಮುಂಬೈನಲ್ಲಿ ಇನಾಗ್ರೇಟ್ ಮಾಡಿರ್ತಕ್ಕಂಥ ಒಂದು ಸೇತುವೆ ಆಗಿರುತ್ತೆ. ಸೊ ಈ ಒಂದು ಸೇತುವೆಯ ವಿಶೇಷತೆ ಏನು ಅಂದ್ರೆ, ಸೊ ಇದನ್ನು ನಾವು ಇಂಡಿಯಾಸ್ ಲಾಂಗೆಸ್ಟ್ ಸಿ ಬ್ರಿಡ್ಜ್ ಅಂತ ಕರಿತೇವೆ, ಅಥವಾ ಭಾರತ ದೇಶದ ಅತಿ ಉದ್ದದ ಸಮುದ್ರ ಸೇತುವೆ ಅಂತ ಇದನ್ನ ನಾವು ಕರೀಬಹುದಾಗಿರುತ್ತೆ. ಸೊ ಇದನ್ನ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಜನವರಿ 12ನೇ ತಾರೀಕು ಆಗಿರುತ್ತೆ. ಸೊ ಇದರಲ್ಲಿ 6 ಲೇನ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಸಿ ಲೆವೆಲ್ ಇಂದ ಎಷ್ಟು ಹೈಟ್ ಅಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂದ್ರೆ 15 ಮೀಟರ್ಸ್ ಹೈಟ್ ಅಲ್ಲಿ ಇದನ್ನ ನಿರ್ಮಾಣ ಮಾಡಲಾಗಿರುತ್ತೆ. ಸೊ ಒಂದು ಸಾರಿಗೆ 70,000 ವೆಹಿಕಲ್ಸ್ ಅನ್ನ ಅಕಾಮಡೇಟ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ. ಸೊ ಇದರ ಟೋಟಲ್ ಲೆಂತ್ ಎಷ್ಟಿರುತ್ತೆ ಅಂದ್ರೆ 22 ಕಿಲೋಮೀಟರ್ ಲೆಂತ್ ಅನ್ನ ಹೊಂದಿರುತ್ತೆ. ಸೊ ಅದರಲ್ಲಿ 16.5 ಕಿಲೋಮೀಟರ್ಸ್ ಬಂದು ಓವರ್ ದ ಸಿ ಇರುತ್ತೆ. ಸೊ ಅದಾದ್ಮೇಲೆ ಆನ್ ರೋಡ್ ಎಷ್ಟಿರುತ್ತೆ ಅಂದ್ರೆ 5.5 ಕಿಲೋಮೀಟರ್ ರಸ್ತೆ ಮೇಲೆ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಸೇತುವೆ ಆಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಇದನ್ನು ನಾವು ಭಾರತದ ಅತಿ ಉದ್ದದ ಸಮುದ್ರ ಸೇತುವೆ ಅಂತ ಕರೀತೇವೆ. ಸೊ ಸಮುದ್ರದ ಮೇಲೆ ಭಾರತದಲ್ಲಿರ್ತಕ್ಕಂಥ ಅತ್ಯಂತ ಉದ್ದವಾಗಿರ್ತಕ್ಕಂಥ ಸೇತುವೆ ಆಗಿರುತ್ತೆ. ಸೊ ಈ ಒಂದು ಸೇತುವೆಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇಮನ್ನ ಇಟ್ಟಿರ್ತಾರೆ. ಸೊ ಅಟಲ್ ಬಿಹಾರಿ ವಾಜಪೇಯಿ ಸೇವಾರಿ ನವಶೇವಾ ಅಟಲ್ ಸೇತು ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಇದು ಮುಂಬೈ ದ ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಅಂತ ಕೂಡ ಕರೀತಾರೆ. ಸೊ ಇದರ ಇನ್ನೊಂದು ಹೆಸರಾಗಿರುತ್ತೆ ಇದು. ಸೊ ಇದನ್ನು ಕೂಡ ನೆನ್ಪಿಟ್ಕೊಳ್ಬೇಕು. ಇದನ್ನು ನಾವು ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಅಂತ ಕೂಡ ಇದಕ್ಕೆ ಪರ್ಯಾಯವಾದ ಒಂದು ಹೆಸರನ್ನ ಇಟ್ಟಿರ್ತಾರೆ. ಸೊ ಇದರ ಟೋಟಲ್ ಲೆಂತ್ ಎಷ್ಟಿರುತ್ತೆ ಅಂದ್ರೆ 21.8 ಕಿಲೋಮೀಟರ್ಸ್ ಲಾಂಗ್ ಇರ್ತಕ್ಕಂಥ ಒಂದು ರಸ್ತೆ ಇದಾಗಿರುತ್ತೆ. ಇಟ್ ಕನೆಕ್ಟ್ಸ್ ಸೇವೇರಿ ಇನ್ ಮುಂಬೈ ಅಂಡ್ ದಿ ನವ ಶೇವಾ ಏರಿಯಾ ಇನ್ ರಾಯ್ಗಢ್ ಡಿಸ್ಟ್ರಿಕ್ಟ್ ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಸೇತುವೆ ಆಗಿರುತ್ತೆ. ಅಂದ್ರೆ ಮುಂಬೈನ ಒಂದು ಪ್ರದೇಶ, ಅದನ್ನ ಸೇವರಿ ಅಂತ ಕರೀತೇವೆ. ಇದನ್ನ ರಾಯಗಢ್ ಜಿಲ್ಲೆಯಲ್ಲಿರ್ತಕ್ಕಂಥ ನವಶೇವಾ ಅಂತಕ್ಕಂಥ ಒಂದು ಪ್ರದೇಶವನ್ನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಸೇತುವೆ ಇದಾಗಿರುತ್ತೆ. ಸೊ ಇದರಿಂದ ಮುಂಚೆ ಟ್ರಾವೆಲ್ ಏನಿತ್ತು, ಸೊ ಅದು ಬಹುತೇಕ 90% ಆಫ್ ದಿ ಟೈಮ್ ಸೇವ್ ಆಗ್ತಕ್ಕಂಥ ಒಂದು ಸೇತುವೆ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಯಾವ ಎರಡು ನಗರಗಳು 2023 ವರ್ಷದ ಸ್ವಚ್ಛ ನಗರ ಪ್ರಶಸ್ತಿಯನ್ನು ಜಂಟಿಯಾಗಿ ಪಡೆದುಕೊಂಡಿದ್ದವೆ? ಸೊ ವಿಚ್ 2 cities were joint winners of the cleanest city award this year in 2023? ದಿಸ್ ಇಯರ್ ಅಂದ್ರೆ 2023ನೇ ವರ್ಷದಲ್ಲಿ ಕ್ಲೀನೆಸ್ಟ್ ಸಿಟೀಸ್ ಆಫ್ ಇಂಡಿಯಾ ಅಂತ 2 ನಗರಗಳಿಗೆ ಈ ವರ್ಷ ಅಂದ್ರೆ 2023ನೇ ಸಾಲಿನಲ್ಲಿ ಸೊ ಅದಕ್ಕೆ ಅವಾರ್ಡ್ಸ್ ಅನ್ನ ಕೊಟ್ಟಿರ್ತಾರೆ. ಆ 2 ನಗರಗಳು ಯಾವ್ದ್ಯಾವ್ದು ಅಂತ ಕೇಳಿದಾಗ ಸೂರತ್ ಮತ್ತೆ ಇಂಡೋರ್ಗೆ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥ ಕಾನ್ಸೆಪ್ಟ್ ಯಾವ್ದಕ್ಕೆ ಸಂಬಂಧಪಟ್ಟಿದ್ದಂದ್ರೆ ಸ್ವಚ್ಛ ಸರ್ವೇಕ್ಷಣಾ ಅವಾರ್ಡ್ 2023 ಅಥವಾ 2023ರ ಸ್ವಚ್ಛ ಸರ್ವೇಕ್ಷಣಾ ಪ್ರಶಸ್ತಿಗಳ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ 2023ರಲ್ಲಿ ಕ್ಲೀನೆಸ್ಟ್ ಸಿಟೀಸ್ ಆಗಿ ಸೊ 2 ನಗರಗಳಿಗೆ ಫಸ್ಟ್ ರ್ಯಾಂಕ್ ಅನ್ನ ಕೊಟ್ಟಿರ್ತಾರೆ. ಒಂದು ಇಂಡೋರ್ ಆಗಿರುತ್ತೆ, ಇನ್ನೊಂದು ಸೂರತ್ ಆಗಿರುತ್ತೆ. ಸೊ 2ನೇ ಪೊಸಿಷನ್ ಯಾರಿಗೂ ಕೊಟ್ಟಿರೋದಿಲ್ಲ. ಸೊ 3ನೇ ಸ್ಥಾನವನ್ನ ನವಿ ಮುಂಬೈ ಪಡೆದುಕೊಂಡಿದ್ದಾರೆ. 4ನೇ ಸ್ಥಾನ ವಿಶಾಖಪಟ್ಟಣಂ ಮತ್ತು 5ನೇ ಸ್ಥಾನದಲ್ಲಿ ನಾವು ಭೋಪಾಲ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ನಾನು ಹೇಳಿರ್ತಕ್ಕಂಥ ಫಸ್ಟ್ ಲಿಸ್ಟ್ ಆಫ್ ಸಿಟಿ ಏನಿದೆ, ಸೊ ಇದು ಪಾಪ್ಯುಲೇಷನ್ ಮೋರ್ ದೆನ್ 10 lakh ಅಂದ್ರೆ 10 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಒಂದು ನಗರಗಳಾಗಿರ್ತವೆ. ಸೊ ಅದೇ ರೀತಿ ಪಾಪ್ಯುಲೇಷನ್ ಲೆಸ್ ದೆನ್ 1 lakh ಕ್ಯಾಟಗರಿಯಲ್ಲಿ ಸೊ ಮೊದಲ ಸ್ಥಾನದಲ್ಲಿ ನಾವು ಸಸ್ವಾದ್ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಒಂದು ನಗರ. ಸೊ ಗುಜರಾತ್ ನಲ್ಲಿರ್ತಕ್ಕಂಥ ಪಟಾನ್ ಮತ್ತೆ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಲೋನಾವಾಲಾ ಮತ್ತೆ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಕಾರಟ್ ಮತ್ತೆ 5ನೇ ಸ್ಥಾನದಲ್ಲಿ ನಾವು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಪಂಚಗನಿಗೆ 5 ಸ್ಥಾನಗಳನ್ನ ಇಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್ ಡಿಫ್ರೆಂಟ್ ರ್ಯಾಂಕಿಂಗ್ಸ್ ನಲ್ಲಿ ನಾವು 1 ಲಕ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಪಾಪ್ಯುಲೇಷನ್ ಅಲ್ಲಿ ರ್ಯಾಂಕಿಂಗ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಸ್ಟೇಟ್ಸ್ ರಾಜ್ಯಗಳನ್ನ ತೆಗೆದುಕೊಂಡಾಗ ಟಾಪ್ 5 ಅಲ್ಲಿ ಇರ್ತಕ್ಕಂಥ ರಾಜ್ಯಗಳು ಮೊದಲನೇ ಸ್ಥಾನದಲ್ಲಿ ಮಹಾರಾಷ್ಟ್ರ, 2 ಮಧ್ಯಪ್ರದೇಶ, 3 ಛತ್ತೀಸ್ಗಢ, 4 ಒಡಿಶಾ ಮತ್ತು 5ನೇದರಲ್ಲಿ ತೆಲಂಗಾಣವನ್ನು ನೋಡಬಹುದಾಗಿರುತ್ತೆ. ಸೊ ಅದೇ ರೀತಿ ಅತ್ಯಂತ ಕಳಪೆ ಕ್ಲೀನಿಂಗ್ ಅನ್ನ ಹೊಂದಿರತಕ್ಕಂಥ ಸ್ಟೇಟ್ಸ್ ಗಳ ಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿ ನಾವು ಅರುಣಾಚಲ್ ಪ್ರದೇಶವನ್ನ ನೋಡಬಹುದಾಗಿರುತ್ತೆ. ಸೊ ಅದಕ್ಕಿಂತ ಬೆಟರ್ ಮಿಜೋರಾಂ, ಅದಕ್ಕಿಂತ ಬೆಟರ್ ರಾಜಸ್ಥಾನ ಆಗಿರುತ್ತೆ. ಸೊ ಕರ್ನಾಟಕದ ಯಾವ ನಗರ ಆಗಲಿ ಅಥವಾ ಸ್ಟೇಟ್ ಲಿಸ್ಟ್ ಅಲ್ಲಾಗಲಿ ಸೊ ಟಾಪ್ ಅಲ್ಲೂ ಬಂದಿಲ್ಲ, ಬಾಟಮ್ ಅಲ್ಲೂ ಬಂದಿಲ್ಲ. ಪ್ರಾಬ್ಲಿ ವಿ ಆರ್ ಸಮ್ವೇರ್ ಇನ್ ದ ಮಿಡಲ್ ಅನ್ನೋದನ್ನ ನಾವಿಲ್ಲಿ ನೋಟಿಸ್ ಮಾಡಬಹುದಾಗಿರುತ್ತೆ. ಸೊ ಟೋಟಲ್ ಈ ಒಂದು ಅವಾರ್ಡ್ಗಳನ್ನು ನಾವು ಸ್ವಚ್ಛ ಸರ್ವೇಕ್ಷಣ್ ಅವಾರ್ಡ್ 2023 ಅಂತ ಕರಿತೇವೆ. ಸೊ ಇಲ್ಲಿ 13 ನಗರಗಳಿಗೆ ಅಥವಾ ಟೋಟಲ್ ಒಟ್ಟಿಗೆ ಸೇರಿಸಿ ಸೊ 13 ಅವಾರ್ಡ್ಗಳನ್ನು ನೀಡಲಾಗಿರುತ್ತೆ. ಸೊ ಇದನ್ನ ಸರಿಸುಮಾರು
ವೇರಿಯಸ್ ಕ್ಯಾಟಗರೀಸ್ ಅಲ್ಲಿ ನೀಡಲಾಗುತ್ತೆ. ಒಂದು ಕ್ಲೀನ್ ಸಿಟೀಸ್ ಅಂತ ಕರೀತೇವೆ, ಇನ್ನೊಂದು ಕ್ಲೀನೆಸ್ಟ್ ಕಂಟೋನ್ಮೆಂಟ್ ಅಂತ ಕರೀತೇವೆ. ಸೊ ಅದಾದ್ಮೇಲೆ ಸಫಾಯಿ ಮಿತ್ರ ಸುರಕ್ಷಾ ಅಂತಕ್ಕಂಥ ಒಂದು ಕ್ಯಾಟಗರಿ ಇರುತ್ತೆ, ಗಂಗಾ ಟೌನ್ಸ್ ಅಂತ ಒಂದು ಕ್ಯಾಟಗರಿ ಇರುತ್ತೆ. ಸೊ ಅದಾದ್ಮೇಲೆ ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ ಅಂತ ಡಿಫ್ರೆಂಟ್ ಕ್ಯಾಟಗರೀಸ್ ಅಲ್ಲಿ ಈ ಒಂದು ಅವಾರ್ಡ್ಸ್ ಅನ್ನ ನೀಡಲಾಗುತ್ತೆ. ಸೊ ಮೋರ್ ದೆನ್ 10 lakh ಪಾಪ್ಯುಲೇಷನ್ ಇರ್ತಕ್ಕಂಥ ನಗರಗಳಲ್ಲಿ ಸೂರತ್ ಮತ್ತೆ ಇಂದೋರ್ಗೆ ಟಾಪ್ ಮೋಸ್ಟ್ ಪೊಸಿಷನ್ ಅನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ಇಂದೋರ್ನ ವಿಶೇಷತೆ ಏನು ಅಂದ್ರೆ ಕಾನ್ಸಿಕ್ಯೂಟಿವ್ಲಿ ಫಾರ್ ದಿ 6 times ಅಂದ್ರೆ 6 ವರ್ಷಗಳ ಕಾಲ ಸತತವಾಗಿ ಸೊ ಟಾಪ್ ಪೊಸಿಷನ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ನಗರ ಇಂದೋರ್ ಆಗಿರುತ್ತೆ. ಸೊ ಅದಾದ್ಮೇಲೆ ಪಾಪ್ಯುಲೇಷನ್ ಲೆಸ್ ದ್ಯಾನ್ 1 lakh ನಲ್ಲಿ ಯಾವ ನಗರಗಳಿದಾವೆ ಅನ್ನೋದನ್ನ ನಾನು ಪಿಕ್ಚರ್ ನಲ್ಲೇ ತೋರಿಸಿರ್ತೇನೆ. ಸೊ ಅದಾದ್ಮೇಲೆ ಕಂಟೋನ್ಮೆಂಟ್ ಅನ್ನ ನಾವು ನೋಡಿದಾಗ ಮೋಹಾವ್ ಕಂಟೋನ್ಮೆಂಟ್ ಬೋರ್ಡ್ ಅಂತ ನಾವೇನ್ ಹೇಳ್ತೇವೆ, ಸೊ ಇದು ಮಧ್ಯಪ್ರದೇಶದಲ್ಲಿರುತ್ತೆ. ಸೊ ಈ ಒಂದು ಕಂಟೋನ್ಮೆಂಟ್ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಕ್ಲೀನೆಸ್ಟ್ ಕಂಟೋನ್ಮೆಂಟ್ ಬೋರ್ಡ್ ಆಗಿ ಈಗ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ ವಾರಣಾಸಿ ಮತ್ತು ಪ್ರಯಾಗ್ರಾಜ್ ಏನಿದ್ದಾವೆ, ಸೊ ಇವು ಕ್ಲೀನೆಸ್ಟ್ ಗಂಗಾ ಟೌನ್ಸ್ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಸೊ ಇವೆರಡು ನಗರಗಳನ್ನ ಗಂಗಾ ಸ್ವಚ್ಛವಾದ ಗಂಗಾ ಪಟ್ಟಣಗಳಾಗಿ ಸೊ ಅಗ್ರಸ್ಥಾನದಲ್ಲಿ ನಾವು ವಾರಣಾಸಿ ಮತ್ತು ಪ್ರಯಾಗ್ರಾಜ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಟಾಪ್ 3 ಸ್ಟೇಟ್ಸ್ ನಮ್ಗೆ ಗೊತ್ತಾಯ್ತು, ಮಹಾರಾಷ್ಟ್ರ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ಏನಿದ್ದಾವೆ. ಸೊ ಇದು ಕ್ಲೆನ್ಲಿನೆಸ್ ನಲ್ಲಿ ಟಾಪ್ 3 ಪೊಸಿಷನ್ ಅಲ್ಲಿ ಇರ್ತಕ್ಕಂಥ ರಾಜ್ಯಗಳಾಗಿರ್ತವೆ. ಸೊ ಅದಾದ್ಮೇಲೆ ಚಂಡೀಗಢ ರಾಜ್ಯ ಏನಿದೆ, ಸೊ ಇದು ಬೆಸ್ಟ್ ಸಫಾಯಿ ಮಿತ್ರ ಸುರಕ್ಷಿತ್ ಶಹರ್ ಅಂತಕ್ಕಂಥ ಒಂದು ಕ್ಯಾಟಗರಿಯಲ್ಲಿ ಇದಕ್ಕೆ ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ. ಅಂದ್ರೆ ಚಂಡೀಗಢಕ್ಕೆ ಅತ್ಯುತ್ತಮ ಸಫಾಯಿ ಮಿತ್ರ ಸುರಕ್ಷಿತ ಶಹರ್ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಸೊ ಸಫಾಯಿ ಮಿತ್ರ ಸುರಕ್ಷಿತ್ ಅಂದ್ರೆ ಸೊ ಅದನ್ನ ಕ್ಲೀನ್ ಮಾಡ್ತಕ್ಕಂಥವರಿಗೆ ಉತ್ತಮವಾಗಿರ್ತಕ್ಕಂಥ ಫೆಸಿಲಿಟಿಯನ್ನ ಮಾಡಿಕೊಟ್ಟಿರ್ತಕ್ಕಂಥ ರಾಜ್ಯದ ಕ್ಯಾಟಗರಿಯಲ್ಲಿ ಸೊ ನಾವು ಛತ್ತೀಸ್ಗಢನ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಹೊಸ ಒಪ್ಪಂದದ ಅಡಿಯಲ್ಲಿ ಗಣರಾಜ್ಯೋತ್ಸವದ ಪೆರೇಡ್ ನಲ್ಲಿ ಪ್ರತಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶವು ಎಷ್ಟು ಬಾರಿ ಟ್ಯಾಬ್ಲು ಸ್ತಬ್ಧ ಚಿತ್ರಗಳು ಅಂತ ನಾವೇನ್ ಹೇಳ್ತೇವೆ ಸೊ ಪ್ರದರ್ಶಿಸಲು ಅವಕಾಶವನ್ನು ಪಡೆಯುತ್ತವೆ. ಅಂಡರ್ ದಿ ನ್ಯೂ ಅಗ್ರಿಮೆಂಟ್, ಹೌ ಆಫನ್ ವಿಲ್ ಎವ್ರಿ ಸ್ಟೇಟ್ ಅಂಡ್ ಯೂನಿಯನ್ ಟೆರಿಟರಿ ಗೆಟ್ ಅನ್ ಆಪರ್ಚುನಿಟಿ ಟು ಶೋಕೇಸ್ ಟ್ಯಾಬ್ಲ್ಯೂ ಇನ್ ದ ರಿಪಬ್ಲಿಕ್ ಡೇ ಪೆರೇಡ್. ಸೊ ನಮಗೆ ಗೊತ್ತು ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವದ ಒಂದು ಪೆರೇಡ್ ಏನು ನಡೆಯುತ್ತೆ. ಸೊ ಆ ಒಂದು ಪೆರೇಡ್ ನಲ್ಲಿ ವಿವಿಧ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು, ಮಿನಿಸ್ಟ್ರಿಗಳು, ಇಲಾಖೆಗಳಿಂದ ಸೊ ಅಲ್ಲಿ ಸ್ತಬ್ಧ ಚಿತ್ರಗಳನ್ನ ಪ್ರದರ್ಶನ ಮಾಡಲಾಗುತ್ತೆ. ಸೊ ಪ್ರತಿ ವರ್ಷ ಅದರ ಆಯ್ಕೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಘರ್ಷಣೆ ಆಗೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಕೆಲವೊಂದು ರಾಜ್ಯಗಳು ಅಸಮಾಧಾನವನ್ನ ವ್ಯಕ್ತಪಡಿಸ್ತವೆ ಫಾರ್ ದ ರೀಸನ್ ದಟ್ ದೇರ್ ಟ್ಯಾಬ್ಲ್ಯೂ ಇಸ್ ನಾಟ್ ಬೀನ್ ಸೆಲೆಕ್ಟೆಡ್ ಅನ್ನೋ ಕಾರಣಕ್ಕಾಗಿ. ಸೊ ಈ ಒಂದು ಟಜಲ್ ಅನ್ನ ನಾವು ಪ್ರತಿ ವರ್ಷ ನೋಡ್ತಾ ಇರ್ತೇವೆ. ಸೊ ಅದನ್ನ ಸಾಲ್ವ್ ಮಾಡಲಿಕ್ಕೆ ಇವಾಗ ಒಂದು ಅಗ್ರಿಮೆಂಟ್ ಅಥವಾ ಒಪ್ಪಂದವನ್ನ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಒಪ್ಪಂದದ ಪ್ರಕಾರ ಸೊ ಒಂದು ರಾಜ್ಯಕ್ಕೆ ಈ ವರ್ಷ ಅವಕಾಶ ಕೊಟ್ಟ ನಂತರ ನೆಕ್ಸ್ಟ್ ಅವಕಾಶಕ್ಕೋಸ್ಕರ ಅವರು ಎಷ್ಟು ವರ್ಷ ವೇಟ್ ಮಾಡಬೇಕಾಗಿರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇನ್ಮೇಲೆ ಪ್ರತಿ 3 ವರ್ಷಗಳಿಗೊಮ್ಮೆ ಅಂದ್ರೆ ಎವ್ರಿ 3 years ಸೊ ಈ ಒಂದು ಅವಕಾಶವನ್ನ ನೀಡಲಾಗುತ್ತೆ. ಅದರ ಅರ್ಥ ಏನು ಅಂದ್ರೆ ಸೊ ನಮ್ಮ ಭಾರತ ದೇಶದ ಪ್ರತಿಯೊಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವಾಗಿರ್ಬೋದು ಸೊ ಇನ್ಮೇಲೆ ಜಗಳ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸರದಿಯ ಮೇರೆಗೆ ಪ್ರತಿ 3 ವರ್ಷಕ್ಕೊಮ್ಮೆ ಅವರು ತಮ್ಮ ಸ್ತಬ್ಧ ಚಿತ್ರಗಳನ್ನ ರಿಪಬ್ಲಿಕ್ ಡೇ ಪೆರೇಡ್ ನಲ್ಲಿ ಡಿಸ್ಪ್ಲೇ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ಪಡ್ಕೊಳ್ತಾ ಬರ್ತಾರೆ. ಸೊ ಈ ರೀತಿಯ ಒಂದು ಒಪ್ಪಂದವನ್ನ ಮಾಡಿರ್ತಕ್ಕಂಥದ್ದು ಇದು ಒಳ್ಳೆ ಮೂವ್ ಆಗಿರುತ್ತೆ. ಸೊ ದೇ ಕ್ಯಾನ್ ಶೋ ದೇರ್ ಡಿಸ್ಪ್ಲೇ ಬೈ ರೊಟೇಷನ್ ಅಂದ್ರೆ ಸರದಿಯ ಆಧಾರದ ಮೇಲೆ ಸೊ ಪ್ರತಿ 3 ವರ್ಷಕ್ಕೊಮ್ಮೆ ಅವರು ತಮ್ಮ ಟ್ಯಾಬ್ಲ್ಯೂಗಳನ್ನ ಪ್ರೆಸೆಂಟ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಸೊ 2024 ಈ ವರ್ಷದ ರಿಪಬ್ಲಿಕ್ ಡೇಗೆ 15 ಟ್ಯಾಬ್ಲ್ಯೂಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಫ್ರಮ್ ವೇರಿಯಸ್ ಸ್ಟೇಟ್ಸ್ ಮತ್ತೆ ಯೂನಿಯನ್ ಟೆರಿಟರೀಸ್. ಅದಾದ್ಮೇಲೆ ಸೊ ಈ ಒಂದು ಆಪರ್ಚುನಿಟಿ ನಾನು ಮುಂಚೆನೆ ಹೇಳಿದಾಗೆ ಎವ್ರಿ 3 years ಪ್ರತಿ 3 ವರ್ಷಕ್ಕೊಮ್ಮೆ ಈ ಒಂದು ಆಪರ್ಚುನಿಟಿ ರಿಪೀಟ್ ಆಗ್ತಾ ಇರುತ್ತೆ. ಹಾಗಿದ್ರೆ 2024ರಲ್ಲಿ ಯಾವ ರಾಜ್ಯಗಳನ್ನ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಪಟ್ಟಿಯನ್ನ ನಾವಿಲ್ಲಿ ಕೊಟ್ಟಿದ್ದೇವೆ. ಸೊ ಇಲ್ಲಿ 16 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಒಂದು 2024ರಲ್ಲಿ ಅವಕಾಶವನ್ನ ಕೊಟ್ಟಿರ್ತಾರೆ. ಸೊ ಇವರು ತಮ್ಮ ನೆಕ್ಸ್ಟ್ ಅವಕಾಶಕ್ಕೆ 3 ವರ್ಷಗಳ ಕಾಲ ವೇಟ್ ಮಾಡಬೇಕಾಗಿರುತ್ತೆ. ಸಪೋಸ್ ಇವಾಗ ಇಲ್ಲಿ ಮಿಸ್ ಆಗಿರ್ತಕ್ಕಂಥ ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳಿಗೆ ಇನ್ನೊಂದು ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ. ಇನ್ನೊಂದು ಅವಕಾಶ ಏನು ಅಂದ್ರೆ ಸೊ ಭಾರತ್ ಪರ್ವತ್ ರೆಡ್ ಫೋರ್ಟ್ ಅಂತ ಕರೀತಾರೆ. ಸೊ ರೆಡ್ ಫೋರ್ಟ್ ನಲ್ಲಿರ್ತಕ್ಕಂಥ ಭಾರತ ಪರ್ವದಲ್ಲಿ ಸೊ ಯಾವ್ಯಾವ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಮಿಸ್ ಆಗಿರ್ತವೆ ಅವರು ಜನವರಿ 23ರಿಂದ 31ನೇ ತಾರೀಕಿನವರೆಗೂ ತಮ್ಮ ಒಂದು ಟ್ಯಾಬ್ಲ್ಯೂಗಳನ್ನ ಡಿಸ್ಪ್ಲೇ ಮಾಡ್ತಕ್ಕಂಥ ಅವಕಾಶವನ್ನ ಸೊ ನಮ್ಮ ಭಾರತ್ ಪರು ರೆಡ್ ಫೋರ್ಟ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಫಾರ್ 28 ರಾಜ್ಯಗಳು ಇನ್ಕ್ಲೂಡಿಂಗ್ ಕರ್ನಾಟಕ ಸೊ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂಥ ರಾಜ್ಯಗಳಾಗಿರ್ತವೆ. ಸೊ ಅದಾದ್ಮೇಲೆ
ಇನ್ ಅಕಾರ್ಡೆನ್ಸ್ ವಿತ್ ದ MOU ಅಂದರೆ ಈ ಒಂದು ಒಪ್ಪಂದದ ಪ್ರಕಾರ ಕರ್ನಾಟಕ, ಹಿಮಾಚಲ್ ಪ್ರದೇಶ್, ತ್ರಿಪುರಾ, ಜಮ್ಮು ಅಂಡ್ ಕಾಶ್ಮೀರ್, ಗೋವಾ, ಅಸ್ಸಾಂ, ಉತ್ತರಾಖಂಡ್ ಅಂಡ್ ದೇ ಟೇಕ್ ಪಾರ್ಟ್ ಇನ್ ಭಾರತ್ ಪರ್ವ್ ಅಟ್ ರೆಡ್ ಫೋರ್ಟ್. ಸೊ ರೆಡ್ ಫೋರ್ಟ್ನಲ್ಲಿ ಪಾಲ್ಗೊಳ್ಳಿಕ್ಕೆ ಸೊ ಇಷ್ಟು ರಾಜ್ಯಗಳು ತಮ್ಮ ಒಂದು ಅಂಗೀಕಾರವನ್ನು ವ್ಯಕ್ತಪಡಿಸಿರ್ತವೆ. ಸೊ ನಮ್ಮ ಕರ್ನಾಟಕ ರಾಜ್ಯ 2015ರಿಂದ 2023ರವರೆಗೆ ಸೊ ಪ್ರತಿ ವರ್ಷ ನಮಗೆ ಈ ಒಂದು ರಿಪಬ್ಲಿಕ್ ಡೇ ಪೆರೇಡ್ನಲ್ಲಿ ಡಿಸ್ಪ್ಲೇ ಮಾಡ್ತಕ್ಕಂಥ ಅವಕಾಶವನ್ನು ಪಡೆದುಕೊಂಡಿರ್ತಕ್ಕಂಥ ರಾಜ್ಯವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಭಾರತೀಯ ನೌಕಾಪಡೆಯ ಮೊದಲ ಸ್ಥಳೀಯ ಮಧ್ಯಮ ಎತ್ತರದ ದೀರ್ಘ ಸಹಿಷ್ಣುತೆ ಡ್ರೋನ್ನ ಹೆಸರೇನು? ಸೊ ಇದನ್ನ ನಾವು ಇನ್ ಶಾರ್ಟ್ ಮೇಲ್ ಅಂತ ಕರಿತೇವೆ. ಸೊ ವಾಟ್ ಇಸ್ ದ ನೇಮ್ ಆಫ್ ಇಂಡಿಯಾಸ್ ನೇವೀಸ್ ಫಸ್ಟ್ ಇಂಡಿಜಿನಸ್ ಮೀಡಿಯಂ ಆಲ್ಟಿಟ್ಯೂಡ್ ಲಾಂಗ್ ಎಂಡ್ಯೂರೆನ್ಸ್ ಡ್ರೋನ್ ಅಂತ ಕರಿತೇವೆ. ಸೊ ಇದು ನಮ್ಮ ಭಾರತದ ನೇವಿ ಅಥವಾ ನೌಕಾಪಡೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಧ್ಯಮ ಎತ್ತರ ದೀರ್ಘ ಸಹಿಷ್ಣುತೆ ಅಂದ್ರೆ ಲಾಂಗ್ ಎಂಡ್ಯೂರೆನ್ಸ್ ಅನ್ನ ಹೊಂದಿರತಕ್ಕಂಥ ನಮ್ಮ ನೌಕಾಪಡೆಯ ಮೊಟ್ಟ ಮೊದಲ ಡ್ರೋನ್ ಇದಾಗಿರುತ್ತೆ. ಸೊ ಇದಕ್ಕೆ ಏನಂತ ಹೆಸರಿಟ್ಟಿದ್ದಾರೆ, ಇದರ ವಿಶೇಷತೆ ಏನು ಅಂದ್ರೆ ಇದು ಇಂಡಿಜಿನಸ್ ಆಗಿರುತ್ತೆ, ಸ್ಥಳೀಯವಾಗಿ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಡ್ರೋನ್ ವ್ಯವಸ್ಥೆ ಆಗಿರುತ್ತೆ. ಸೊ ಇದಕ್ಕೆ ಏನಂತ ನಾಮಕರಣ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದೃಷ್ಟಿ 10 ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಇದರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸೊ ಫಸ್ಟ್ ಇಂಡಿಯಾ ಮೇಡ್ ಮೀಡಿಯಂ ಆಲ್ಟಿಟ್ಯೂಡ್ ಮತ್ತೆ ಲಾಂಗ್ ಎಂಡ್ಯೂರೆನ್ಸ್ ಡ್ರೋನ್ ಅನ್ನ ಈಗ ಲಾಂಚ್ ಮಾಡಿರ್ತಾರೆ. ಸೊ ಇದು ನಮ್ಮ ಭಾರತ ನಿರ್ಮಿತದ ಸೊ ಮಧ್ಯಮ ಎತ್ತರ, ಅದರ ಅರ್ಥ ಏನು ಅಂದ್ರೆ ಇಟ್ ಡಸಂಟ್ ರೀಚ್ ಟೂ ಮಚ್ ಆಫ್ ಅನ್ ಆಲ್ಟಿಟ್ಯೂಡ್. ಸೊ ಒಂದು ಮೀಡಿಯಂ ಹೈಟ್ಗೆ ರೀಚ್ ಆಗ್ತಕ್ಕಂಥ ಒಂದು ಡ್ರೋನ್ ಆಗಿರುತ್ತೆ. ಸೊ ಅದಾದ್ಮೇಲೆ ಅದರ ಎಂಡ್ಯೂರೆನ್ಸ್ ಅಂದ್ರೆ ಅದನ್ನ ಒಂದ್ಸತಿ ಫ್ಲೈ ಮಾಡಿದ್ರೆ ಸೊ ಹೆಚ್ಚು ಗಂಟೆಗಳ ಕಾಲ ಸರ್ವಿವಲೆನ್ಸ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನ ಹೊಂದಿರತಕ್ಕಂಥ ಡ್ರೋನ್ ಆಗಿರುತ್ತೆ. ಸೊ ಈ ಒಂದು ಡ್ರೋನ್ಗೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ದೃಷ್ಟಿ 10 ಸ್ಟಾರ್ ಲೈನರ್ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಇದೊಂದು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಆಗಿರುತ್ತೆ, ಅಂದ್ರೆ ಅದರಲ್ಲಿ ಯಾರು ಕೂಡ ವ್ಯಕ್ತಿಗಳು ಇರ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಗ್ರೌಂಡ್ ಇಂದ ನಾವು ಮಾನಿಟರ್ ಮಾಡ್ತಕ್ಕಂಥ ಒಂದು ಡ್ರೋನ್ ಅನ್ನ ಸ್ಥಳೀಯವಾಗಿ ಉತ್ಪಾದನೆ ಮಾಡಿ ಈಗ ಲಾಂಚ್ ಮಾಡಿರ್ತಾರೆ. ಸೊ ಇದಕ್ಕೆ ದೃಷ್ಟಿ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಇದರಿಂದ ದ ಬೂಸ್ಟ್ ಇಟ್ಸ್ ಇಂಟೆಲಿಜೆನ್ಸ್, ಸರ್ವಿವಲೆನ್ಸ್ ಅಂಡ್ ರೆಕಾಗ್ನೈಸೆನ್ಸ್ ಕೆಪಾಬಿಲಿಟೀಸ್, ಅಂದ್ರೆ ನಮ್ಮ ಭಾರತ ದೇಶದ ಈ ಒಂದು ನೌಕಾ ನೆಲೆಗಳಲ್ಲಿ ನಮ್ಮ ಒಂದು ಪಾರುಗಾಣಿಕೆಯನ್ನ ಹೆಚ್ಚು ಮಾಡಲಿಕ್ಕೆ ಇದು ಸಪೋರ್ಟ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಪರ್ಟಿಕ್ಯುಲರ್ಲಿ ಇಂಡಿಯನ್ ಓಷನ್ ರೀಜನ್ ಏನಿದೆ, ಸೊ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಸೊ ಡ್ರೋನ್ಗಳ ಮುಖಾಂತರ ನಮ್ಮ ಒಂದು ಟ್ರೇಡ್ ಅನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸಗಳನ್ನ ನಾವು ಇನ್ನೂ ಹೆಚ್ಚು ಸೂಕ್ತವಾಗಿ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಡ್ರೋನ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಸೊ ಇದನ್ನ ಬಿಲ್ಡ್ ಮಾಡಿರ್ತಕ್ಕಂಥವ್ರು ಅದಾನಿ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಅಟ್ ಇಟ್ಸ್ ಹೈದರಾಬಾದ್ ಫೆಸಿಲಿಟಿ. ಸೊ ಅದಾನಿ ಏರೋಸ್ಪೇಸ್ ಮತ್ತೆ ಡಿಫೆನ್ಸ್ ಫೆಸಿಲಿಟಿ ಏನಿರುತ್ತೆ ಹೈದರಾಬಾದ್ ನಲ್ಲಿ, ಸೊ ಆ ಒಂದು ಪ್ರದೇಶದಲ್ಲಿ ಇದನ್ನ ಬಿಲ್ಡ್ ಮಾಡಲಾಗಿರುತ್ತೆ. ಬಟ್ ಇದಕ್ಕೆ ಬೇಕಾಗಿರ್ತಕ್ಕಂಥ ಟೆಕ್ನಾಲಜಿ ಅಥವಾ ತಂತ್ರಜ್ಞಾನವನ್ನ ಸೊ ಇಸ್ರೇಲಿ ಡಿಫೆನ್ಸ್ ಫರ್ಮ್ ಎಲ್ಬಿಟ್ ಸಿಸ್ಟಮ್ಸ್ ಅಂತ ಕರೀತೇವೆ. ಸೊ ಎಲ್ಬಿಟ್ ಸಿಸ್ಟಮ್ಸ್ ಅಂತಕ್ಕಂಥದ್ದು ಸೊ ಇಸ್ರೇಲ್ನ ಒಂದು ತಂತ್ರಜ್ಞಾನದ ಯೂನಿಟ್ ಆಗಿರುತ್ತೆ. ಸೊ ಅವರ ವತಿಯಿಂದ ಆ ಒಂದು ಟೆಕ್ನಾಲಜಿಯನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಸಂಪೂರ್ಣವಾಗಿ ಬಿಲ್ಡ್ ಮಾಡ್ತಕ್ಕಂಥ ಕಾರ್ಯವನ್ನ ನಮ್ಮ ಭಾರತ ದೇಶದಲ್ಲಿ ಮಾಡಿರ್ತಾರೆ. ಸೊ ಇದೊಂದು ಆಲ್ ವೆದರ್ ಡ್ರೋನ್ ಆಗಿರುತ್ತೆ, ಅಂದ್ರೆ ಯಾವುದೇ ಹವಾಮಾನ ಪರಿಸ್ಥಿತಿಗಳಿದ್ದರೂ ಕೂಡ ಕೆಲಸ ಮಾಡ್ತಕ್ಕಂಥ ಒಂದು ಡ್ರೋನ್ ಆಗಿರುತ್ತೆ. ಸೊ ಈ ಒಂದು ಡ್ರೋನ್ ಅಲ್ಲಿ 70% ಆಫ್ ದಿ ವರ್ಕ್ ಏನಿರುತ್ತೆ ಅದು ಭಾರತ ದೇಶದಲ್ಲಿ ಆಗಿರುತ್ತೆ. ಸೊ ಅದಕ್ಕೆ ಇದನ್ನ ನಾವು 70% ಇಂಡಿಜಿನಸ್ ಅಥವಾ ಸ್ಥಳೀಯವಾಗಿರ್ತಕ್ಕಂಥ ಡ್ರೋನ್ ಅಂತ ಕರೀತೇವೆ. ಸೊ ಇದರ ಎಂಡ್ಯೂರೆನ್ಸ್ ಎಷ್ಟಿರುತ್ತೆ ಅಂದ್ರೆ 36 ಗಂಟೆಗಳ ಕಾಲ ಸತತವಾಗಿ ಸರ್ವಿವಲೆನ್ಸ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನ ಹೊಂದಿರುತ್ತೆ. ಸೊ ಇದು ಎಷ್ಟು ವೆಯ್ಟ್ ಅನ್ನ ಕ್ಯಾರಿ ಮಾಡಬಹುದು ಅಂದ್ರೆ 450 kgಗಳಷ್ಟು ವೆಯ್ಟ್ ಅನ್ನ ಕ್ಯಾರಿ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನ ಹೊಂದಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಅತ್ಯುತ್ತಮ ಸಾಧನೆ ವಿಭಾಗದಲ್ಲಿ 2023ರ ವರ್ಷದ ಭಾರತೀಯ ಪ್ರಶಸ್ತಿ ಯಾರಿಗೆ ನೀಡಲಾಯಿತು? ಹೂ ವಾಸ್ ಪ್ರೆಸೆಂಟೆಡ್ ವಿತ್ ದಿ ಇಂಡಿಯನ್ ಆಫ್ ದಿ ಇಯರ್ ಅವಾರ್ಡ್ ಫಾರ್ ದಿ ಇಯರ್ 2023 ಇನ್ ದ ಕ್ಯಾಟಗರಿ ಆಫ್ ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ನಮ್ಮ ಭಾರತ ದೇಶದ ಹೆಮ್ಮೆಯ ಇಸ್ರೋ ತಂಡಕ್ಕೆ 2023ರ ಇಂಡಿಯನ್ ಆಫ್ ದಿ ಇಯರ್ ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಸೊ ನೋ ಸರ್ಪ್ರೈಸಸ್. ಸೊ ಈ ಒಂದು ಅಚೀವ್ಮೆಂಟ್ ಅಥವಾ ಈ ಒಂದು ಅವಾರ್ಡ್ ಅನ್ನ ನೀಡಲಿಕ್ಕೆ ಅಂದ್ರೆ ನಮ್ಮ ಭಾರತ ದೇಶದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಆಗಿರ್ತಕ್ಕಂಥ ಇಸ್ರೋದ ತಂಡಕ್ಕೆ ಸೊ ಈ ಒಂದು ಪ್ರಶಸ್ತಿಯನ್ನ 2023ರಲ್ಲಿ ಕೊಡಲಾಗಿರುತ್ತೆ. ಸೊ ನಮ್ಗೆಲ್ಲ ತಿಳಿದಿರೋ ಹಾಗೆ ಸೊ ಅವ್ರು ಮಾಡಿರ್ತಕ್ಕಂಥ ಒಂದು ಅತ್ಯುನ್ನತ ಸಾಧನೆ ಏನು ಅಂದ್ರೆ ಸೊ ಚಂದ್ರಯಾನ್ 3 ನಲ್ಲಿ ಸೌತ್ ಪೋಲ್ಗೆ ಲ್ಯಾಂಡಿಂಗ್ ಮಾಡ್ತಕ್ಕಂಥ ಒಂದು ಯಶಸ್ಸನ್ನ ಪ್ರಪಂಚದಲ್ಲಿಯೇ ಯಾರು ಮಾಡದ ಒಂದು ಸಾಧನೆಯನ್ನ ಮಾಡಿರುವ ಕಾರಣಕ್ಕಾಗಿ ಸೊ ಇಸ್ರೋ ತಂಡಕ್ಕೆ ಈ ಒಂದು ರೆಕಗ್ನಿಷನ್ ಅನ್ನ ಕೊಡಲಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಕಚ್ನ ಶುಷ್ಕ ಮತ್ತು ಅರೆ ಶುಷ್ಕ ಪ್ರದೇಶದ ರೈತರಿಗೆ ಲಾಭದಾಯಕವಾದ GI ನೋಂದಣಿಯಿಂದ ಭೌಗೋಳಿಕ ಸೂಚಕ ಟ್ಯಾಗ್ ಅನ್ನು ಇತ್ತೀಚೆಗೆ ಯಾವ ಉತ್ಪನ್ನಕ್ಕೆ ನೀಡಲಾಗಿದೆ? ಸೊ ವಾಟ್ ಹ್ಯಾಸ್ ರೀಸೆಂಟ್ಲಿ ರಿಸೀವ್ಡ್ ದಿ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಫ್ರಮ್ GI ರಿಜಿಸ್ಟ್ರಿ ಬೆನಿಫಿಟಿಂಗ್ ಫಾರ್ಮರ್ಸ್ ಇನ್ ದಿ ಆರಿಡ್ ಮತ್ತೆ ಸೆಮಿ ಆರಿಡ್ ರೀಜನ್ಸ್ ಆಫ್ ದಿ ಕಚ್. ಅಂದ್ರೆ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಗುಜರಾತ್ನ ಕಚ್ ಪ್ರದೇಶವಾಗಿರುತ್ತೆ. ಸೊ ಇಲ್ಲಿ ಇದನ್ನ ನಾವು ಆರಿಡ್ ಮತ್ತೆ ಸೆಮಿ ಆರಿಡ್ ಅಂತ ಕರಿತೇವೆ, ಅಂದ್ರೆ ಶುಷ್ಕ ಮತ್ತು ಅರೆ ಶುಷ್ಕ ಪ್ರದೇಶ ಅಂತ ಕರಿತೇವೆ. ಸೊ ಈ ಪ್ರದೇಶದಲ್ಲಿ ಬೆಳೀತಕ್ಕಂಥ ಒಂದು ಬೆಳೆಗೆ
ಇತ್ತೀಚೆಗೆ GI ಟ್ಯಾಗ್ ಅನ್ನ ಕೊಟ್ಟಿರ್ತಾರೆ. ಸೊ ಆ ಒಂದು ಬೆಳೆ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಚ್ಚಿ ದೇಸಿ ಕರೇಕ್ ಅಂತ ಕರೀತೇವೆ. ಸೊ ಈ ಒಂದು ಖರ್ಜೂರಕ್ಕೆ ಈಗ GI ಟ್ಯಾಗ್ ಅನ್ನ ಕೊಟ್ಟಿರ್ತಾರೆ. ಸೊ ಕಚ್ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಖರ್ಜೂರವನ್ನ ಬೆಳೀತಕ್ಕಂಥ ಪ್ರದೇಶದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಸೊ ಇಂಡಿಯಾದಲ್ಲಿ 202.84 ಟನ್ಸ್ ಅಷ್ಟು ಪ್ರೊಡಕ್ಷನ್ ಅನ್ನು ನಾವು ಮಾಡ್ತೇವೆ. ಸೊ ಅದರಲ್ಲಿ ಬಹುತೇಕ ಪ್ರೊಡಕ್ಷನ್ ಆಗೋದು ಗುಜರಾತ್ನಲ್ಲೂ ಬಹುತೇಕ ಪ್ರೊಡಕ್ಷನ್ ಆಗ್ತಕ್ಕಂಥದ್ದು ಕಚ್ ನಲ್ಲಿ ಅತ್ಯಂತ ಹೆಚ್ಚಿನ ಖರ್ಜೂರದ ಪ್ರೊಡಕ್ಷನ್ ಆಗೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಖರ್ಜೂರಕ್ಕೆ ಅಂದ್ರೆ ಇಂಡಿಜಿನಸ್ ವೆರೈಟಿ ಆಫ್ ಡೇಟ್ಸ್ ಅದನ್ನ ನಾವು ಕಚ್ಚಿ ದೇಸಿ ಕಾರೆಕ್ ಅಂತ ನಾವೇನ್ ಕರಿತೇವೆ. ಸೊ ಇದಕ್ಕೆ ಈಗ GI ಟ್ಯಾಗ್ ಅನ್ನ ನೀಡಲಾಗಿರುತ್ತೆ. ಸೊ ಕಚ್ ಪ್ರೊಡ್ಯೂಸಸ್ 85% ಆಫ್ ದಿ ಡೇಟ್ಸ್ ಇನ್ ಇಂಡಿಯಾ. ಸೊ ನಮ್ಮ ಭಾರತ ದೇಶದ ಖರ್ಜೂರದ 85% ಖರ್ಜೂರ ಬೆಳೆಯನ್ನ ನಾವು ಕಚ್ ಪ್ರದೇಶದಲ್ಲಿ ನೋಡಬಹುದಾಗಿರುತ್ತೆ. ಸೊ ಈಗ GI ಟ್ಯಾಗ್ ಅನ್ನ ಕೊಟ್ಟಿರ್ತಕ್ಕಂಥ ಈ ಒಂದು ಖರ್ಜೂರ ಏನಿರುತ್ತೆ ಸೊ ಅದು 500 ಇಯರ್ಸ್ ವೆರೈಟಿ ಆಗಿರುತ್ತೆ. ಅಂದ್ರೆ 500 ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ಒಂದು ವೆರೈಟಿಗೆ ಈಗ GI ಟ್ಯಾಗ್ ಅನ್ನ ಕೊಟ್ಟಿರ್ತಾರೆ. ಸೊ ದ ಇಯರ್ಲಿ ಪ್ರೊಡಕ್ಷನ್ ಈಸ್ ಅರೌಂಡ್ 1.8 lakh ಟನ್ಸ್ ಫ್ರಮ್ 20 lakh ಟ್ರೀಸ್. ಅಂದ್ರೆ ಈ ಒಂದು ಪ್ರದೇಶದಲ್ಲಿ 20 ಲಕ್ಷ ಮರಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಿಂದ ಪ್ರತಿ ವರ್ಷ 1.8 ಲಕ್ಷ ಟನ್ಸ್ ಅಷ್ಟು ಇಳುವರಿಯನ್ನ ನಾವು ಪಡಿತಾ ಇರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಅಬೌಟ್ 80% ಪ್ರೊಡಕ್ಷನ್ ಇನ್ ಕಚ್ ಇಸ್ ದೇಶಿ ಕಾರೆಕ್ ಆಗಿರುತ್ತೆ. ಸೊ ಇದರಲ್ಲಿ ಬೆಳೀತಕ್ಕಂಥ ಖರ್ಜೂರಗಳಲ್ಲಿ ದೇಸಿ ಕಾರೆಕ್ ಅಂತ ನಾವೇನು ಹೇಳ್ತೇವೆ. ಸೊ ಅದೇ 80% ಖರ್ಜೂರವನ್ನ ನಾವು ದೇಸಿ ಕಾರೆಕ್ ಬ್ರೀಡ್ ನಲ್ಲಿ ಅಥವಾ ಆ ಒಂದು ವೆರೈಟಿಯ ಖರ್ಜೂರವನ್ನ ನಾವು ಬೆಳೀತಾ ಇದ್ದೇವೆ. ಸೊ ಮಿಕ್ಕಿದ 20% ಅನ್ನ ನಾವು ಬಾರ್ಹಿ ಅಂತ ಕರೀತೇವೆ. ಸೊ ಬಾರ್ಹಿ ಅಂತಕ್ಕಂಥದ್ದು 20%, ದೇಸಿ ಕಾರೆಕ್ ಅಂತದನ್ನ 80% ಬೆಳೀತಕ್ಕಂಥ ಒಂದು ಪ್ರದೇಶ ಇದಾಗಿರುತ್ತೆ. ಸೊ ಇಟ್ ಇಸ್ ಗ್ರೋನ್ ಇನ್ 2 ಕಲರ್ಸ್, 2 ಬಣ್ಣಗಳಲ್ಲಿ ಬೆಳೆಯಲಾಗುತ್ತೆ. ಸೊ ಒಂದನ್ನ ಯೆಲ್ಲೋ ಅಂತ ಕರೀತೇವೆ, ಇನ್ನೊಂದನ್ನ ರೆಡ್ ಅಂತ ಕರೀತೇವೆ. ಸೊ ಹಳದಿ ಮತ್ತು ಕೆಂಪು ಬಣ್ಣದಲ್ಲಿ ಬೆಳೀತಕ್ಕಂಥ ಒಂದು ಬೆಳೆ ಆಗಿರುತ್ತೆ. ಸೊ ಇಟ್ ಈಸ್ ಈ ಒಂದು ಕ್ರಾಪ್ನ ವಿಶೇಷತೆ ಏನು ಅಂದರೆ ಸೊ ಇದು ಸ್ಯಾಲಿನಿಟಿ ಅಥವಾ ಲವಣತ್ವ ಅಂತ ನಾವೇನು ಹೇಳ್ತೇವೆ. ಸೊ ಅದನ್ನು ಹೆಚ್ಚಾಗಿ ತಡೆದುಕೊಳ್ತಕ್ಕಂಥ ಒಂದು ಬೆಳೆ ಆಗಿರುತ್ತೆ. ಸೊ ಅದಾದಮೇಲೆ ಇಟ್ ಕ್ಯಾನ್ ಅಡಾಪ್ಟ್ ಟು ಎಕ್ಸ್ಟ್ರೀಮ್ ಡ್ರಾಟ್ ಅಂಡ್ ಹೀಟ್ ಕಂಡೀಷನ್ಸ್. ಅಂದರೆ ಅತ್ಯಂತ ಬರಗಾಲ ಬಂದರೂ ಕೂಡ ಅತ್ಯಂತ ಹೆಚ್ಚಿನ ಉಷ್ಣಾಂಶ ಇದ್ರೂ ಕೂಡ ಅದನ್ನು ತಡೆದುಕೊಳ್ತಕ್ಕಂಥ ಒಂದು ಬೆಳೆ ಆಗಿರುತ್ತೆ. ಸೊ ಅದಕ್ಕೆ ಇದನ್ನು ನಾವು ಆರಿಡ್ ಮತ್ತು ಸೆಮಿ ಆರಿಡ್ ರೀಜನ್ಸ್ ಅಂತ ಹೇಳ್ತೇವೆ. ಸೊ ಶುಷ್ಕ ಮತ್ತು ಅರೆ ಶುಷ್ಕ ಪ್ರದೇಶಗಳಲ್ಲಿ ಉತ್ತಮವಾಗಿ ಬೆಳೆಯಬಹುದಾಗಿರ್ತಕ್ಕಂಥ ಒಂದು ಕ್ರಾಪ್ ಇದಾಗಿರುತ್ತೆ. ಸೊ with this let's get into question number 7. 27ನೇ ರಾಷ್ಟ್ರೀಯ ಯುವ ಉತ್ಸವವನ್ನು ಎಲ್ಲಿ ಉದ್ಘಾಟಿಸಲಾಯಿತು ಮತ್ತು ಈ ಘಟನೆಗೆ ಸಂಬಂಧಿಸಿದಂತೆ ಜನವರಿ 12 ಏಕೆ ಮಹತ್ವದ್ದಾಗಿದೆ? Where did 27th National Youth Festival inaugurated and why is January 12th is significant in relation to this event ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಉತ್ಸವ, ಅದನ್ನು ನಾವು ರಾಷ್ಟ್ರೀಯ ಯುವ ಉತ್ಸವ ಅಂತ ಕರಿತೇವೆ. ಸೊ ಈ ಒಂದು ಉತ್ಸವವನ್ನ ಜನವರಿ 12ನೇ ತಾರೀಕೆ ಇನಾಗ್ರೇಟ್ ಮಾಡಿರ್ತಾರೆ. ಸೊ ಆ ಒಂದು ಡೇಟ್ಗೆ ಇರ್ತಕ್ಕಂಥ ಒಂದು ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವವೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯುವ ಉತ್ಸವವನ್ನ ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದು ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಇನಾಗ್ರೇಟ್ ಮಾಡಿರ್ತಾರೆ. ಸೊ ಇದು ಸ್ವಾಮಿ ವಿವೇಕಾನಂದರ 161ನೇ ವಾರ್ಷಿಕೋತ್ಸವದ ನೆನಪಿಗಾಗಿ, ಅಂದ್ರೆ ಅವರ ಜನ್ಮ ವಾರ್ಷಿಕೋತ್ಸವದ ನೆನಪಿಗಾಗಿ ರಾಷ್ಟ್ರೀಯ ಯುವ ದಿನವನ್ನ ನಾವು ಏನು ಆಚರಣೆ ಮಾಡ್ತೇವೆ, ಆ ನ್ಯಾಷನಲ್ ಯೂತ್ ಫೆಸ್ಟಿವಲ್ ದಿನದಂದು ನಾವು ಒಂದು ಫೆಸ್ಟಿವಲ್ ಅನ್ನ ಸೆಲೆಬ್ರೇಟ್ ಮಾಡ್ತೇವೆ. ಸೊ ಅದನ್ನ ಯುವ ಉತ್ಸವ ಅಥವಾ ಯೂತ್ ಫೆಸ್ಟಿವಲ್ ಅಂತ ಕರಿತೇವೆ. ಸೊ ಆ ಒಂದು ಕಾರಣದಿಂದ ಜನವರಿ 12 ಅಂತಕ್ಕಂಥದ್ದು ನಮಗೆ ತುಂಬಾ ಸಿಗ್ನಿಫಿಕೆಂಟ್ ಆಗಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ 27th ನ್ಯಾಷನಲ್ ಯೂತ್ ಫೆಸ್ಟಿವಲ್, ಸೊ 27ನೇ ರಾಷ್ಟ್ರೀಯ ಯುವ ಜನೋತ್ಸವವನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಸೊ ಯುವ ಜನೋತ್ಸವವನ್ನು ನಾವು ಲಾಂಚ್ ಮಾಡ್ತಕ್ಕಂಥದ್ದು 12ನೇ ಜನವರಿ. ವಿಶೇಷತೆ ಏನು ಅಂದ್ರೆ ಸೊ ಆ ದಿನಾಂಕದಂದು ನಮ್ಮ ದೇಶದಲ್ಲಿ ನ್ಯಾಷನಲ್ ಯೂತ್ ಡೇ ಅಥವಾ ರಾಷ್ಟ್ರೀಯ ಯುವ ದಿನ ಅಂತ ನಾವು ಆಚರಣೆ ಮಾಡ್ತೇವೆ. ಕಾರಣ ಏನು ಅಂದ್ರೆ ಆ ಒಂದು ದಿನಾಂಕದಂದು ಸ್ವಾಮಿ ವಿವೇಕಾನಂದರವರ ಜನ್ಮವಾಗಿರುತ್ತೆ. ಸೊ 12ನೇ ಜನವರಿ 1863ರಲ್ಲಿ ಅವರ ಜನನವಾಗಿರುತ್ತೆ. ಸೊ ಅವರು ಜನನ ಆಗಿರ್ತಕ್ಕಂಥ ಪ್ರದೇಶ ವೆಸ್ಟ್ ಬೆಂಗಾಲ್ನ ಕಲ್ಕತ್ತಾದಲ್ಲಿ ಅವರು ಜನಿಸಿರ್ತಾರೆ. ಸೊ ಅವರ ತಂದೆಯ ಹೆಸರು ಶ್ರೀ ವಿಶ್ವನಾಥ್ ದತ್ತ ಮತ್ತೆ ಅವರ ತಾಯಿ ಹೆಸರು ಶ್ರೀಮತಿ ಭುವನೇಶ್ವರಿ ದೇವಿ ಅಂತಕ್ಕಂಥದ್ದು ಅವರ ತಾಯಿಯ ಹೆಸರಾಗಿರುತ್ತೆ. ಸೊ ಅವರು ನಿಧನರಾಗಿರ್ತಕ್ಕಂಥದ್ದು 4ನೇ ಜುಲೈ 1902ರಲ್ಲಿ ನಿಧನರಾಗ್ತಾರೆ. ಸೊ ಅವರು ಡೆತ್ ಆಗ್ತಕ್ಕಂಥ ಒಂದು ಪ್ಲೇಸ್ ಯಾವುದು ಅಂದ್ರೆ ಬೇಲೂರು ಮಠ್, ಹಾವ್ರಾ, ವೆಸ್ಟ್ ಬೆಂಗಾಲ್ನಲ್ಲಿ ಅವರ ನಿಧನವಾಗುತ್ತೆ. ಸೊ
ಇವರ ಒಂದು ನೆನಪಿಗಾಗಿ ನಾವು ನ್ಯಾಷನಲ್ ಯೂತ್ ಡೇ ಅನ್ನ ಪ್ರತಿ ವರ್ಷ 12ನೇ ಜನವರಿ ಎಂದು ಅಬ್ಸರ್ವ್ ಮಾಡ್ತೇವೆ. ಸೊ ಈ ವರ್ಷ ನಾವು ಅದರ ಜೊತೆಗೆ 27ನೇ ನ್ಯಾಷನಲ್ ಯೂತ್ ಫೆಸ್ಟಿವಲ್ ಅನ್ನ ಕೂಡ ಆರ್ಗನೈಸ್ ಮಾಡಲಾಗಿರುತ್ತೆ. ಸೊ ಇದನ್ನ ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದು ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಇದನ್ನ ಇನಾಗ್ರೇಟ್ ಮಾಡಿರ್ತಾರೆ. ಐ ಗೆಸ್ ಈ ಒಂದು ದಿನವನ್ನ ಕಳೆದ ವರ್ಷ ನಮ್ಮ ಕರ್ನಾಟಕದಲ್ಲಿ ಇನಾಗ್ರೇಟ್ ಮಾಡಲಾಗಿತ್ತು ಅಥವಾ ಸೆಲೆಬ್ರೇಟ್ ಮಾಡಲಾಗಿತ್ತು. ಸೊ ಈ ಒಂದು ದಿನಾಂಕ ಈ ವರ್ಷ ನಾವು 161ನೇ ಆನಿವರ್ಸರಿ ಆಫ್ ಸ್ವಾಮಿ ವಿವೇಕಾನಂದರವರನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಸೊ 12th ಜನವರಿಯನ್ನ ನಮ್ಮ ಭಾರತ ದೇಶದಲ್ಲಿ ನ್ಯಾಷನಲ್ ಯೂತ್ ಡೇ ಅಥವಾ ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಸೊ ದಿಸ್ ಇಸ್ ಟು ಹಾನರ್ ದಿ ಟೀಚಿಂಗ್ಸ್ ಅಂಡ್ ಐಡಿಯಾಸ್ ಆಫ್ ದಿ ಸ್ವಾಮಿ ವಿವೇಕಾನಂದ. ಸೊ ಸ್ವಾಮಿ ಅವರ ಟೀಚಿಂಗ್ಸ್ ಏನಿರುತ್ತೆ, ಬೋಧನೆಗಳೇನಿರುತ್ತೆ ಮತ್ತು ಆದರ್ಶಗಳೇನಿರ್ತವೆ, ಸೊ ಅವರಿಗೆ ಗೌರವವನ್ನ ಸಲ್ಲಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಅದಾದ್ಮೇಲೆ ಇವರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸ್ವಾಮಿ ವಿವೇಕಾನಂದ ವಾಸ್ ದಿ ಚೀಫ್ ಡಿಸೈಪಲ್ ಆಫ್ 19th century ಮಿಸ್ಟಿಕ್ ಅಂಡ್ ಯೋಗಿ ರಾಮಕೃಷ್ಣ ಪರಮಹಂಸ ಹೂ ಫೌಂಡೆಡ್ ರಾಮಕೃಷ್ಣ ಮಠ್ ಅಂತ ಹೇಳ್ತೇವೆ. ಅಂದ್ರೆ ರಾಮಕೃಷ್ಣ ಮಠವನ್ನು ಸಂಸ್ಥಾಪನೆ ಮಾಡಿರ್ತಕ್ಕಂಥ 19ನೇ ಶತಮಾನದ ಅತೀಂದ್ರಿಯ ಮತ್ತು ಯೋಗಿ ರಾಮಕೃಷ್ಣ ಪರಮಹಂಸರ ಮುಖ್ಯ ಶಿಷ್ಯರಾಗಿದ್ದರು ಅಂತ ನಮಗೆಲ್ಲ ಗೊತ್ತಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ವಿವೇಕಾನಂದ ಇಸ್ ಕ್ರೆಡಿಟೆಡ್ ವಿತ್ ಕಾಂಟ್ರಿಬ್ಯೂಟಿಂಗ್ ಟು ರಿವೈವಲ್ ಆಫ್ ಮಾಡರ್ನ್ ಹಿಂದೂಯಿಸಮ್ ಅಂತ ಕರಿತೇವೆ. ಅಂದ್ರೆ ಆಧುನಿಕ ಹಿಂದುತ್ವ ಅಂತ ನಾವೇನು ಹೇಳ್ತೇವೆ, ಸೊ ಅದನ್ನ ರಿವೈವ್ ಮಾಡಲಿಕ್ಕೆ ಅಥವಾ ಪುನರುಜ್ಜೀವನ ಮಾಡಲಿಕ್ಕೆ ಇವರ ಕೊಡುಗೆ ಬಹಳಷ್ಟು ಇರುತ್ತೆ. ಸೊ ಅದಾದ್ಮೇಲೆ ದಿ ಫೇಮಸ್ 1893 ಸ್ಪೀಚ್ ವೇರ್ ಹಿ ಇಂಟ್ರಡ್ಯೂಸ್ಡ್ ಹಿಂದೂಯಿಸಮ್ ಟು ದಿ ವೆಸ್ಟರ್ನ್ ವರ್ಲ್ಡ್ ಇನ್ ಚಿಕಾಗೋ, ಅದು ತುಂಬಾ ಅವರ ಜೀವನದ ಅತ್ಯಂತ ಒಂದು ಅಮೂಲ್ಯವಾದ ಘಟಕವಾಗಿರುತ್ತೆ. ಸೊ ಅವರು ಚಿಕಾಗೋದಲ್ಲಿ ಪಾಶ್ಚಿಮಾತ್ಯ ಜಗತ್ತಿಗೆ ಹಿಂದೂ ಧರ್ಮವನ್ನು ಪರಿಚಯಿಸಿರ್ತಕ್ಕಂಥ ಒಂದು ವರ್ಷ ಅಂದ್ರೆ 1893ರಲ್ಲಿ ಪ್ರಸಿದ್ಧ ಭಾಷಣಕ್ಕೆ ಅವರು ಇನ್ನೂ ಕೂಡ ಹೆಸರುವಾಸಿಯಾಗಿರ್ತಾರೆ. ಸೊ ಈ ಒಂದು ಘಟನೆ ಇನ್ನೂ ಕೂಡ ನಾವು ವಿವೇಕಾನಂದರನ್ನ ನೆನಪಿಸಿಕೊಳ್ತಕ್ಕಂಥ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಘಟಕವಾಗಿರುತ್ತೆ. ಸೊ ನಮ್ಮ ಭಾರತ ದೇಶದ ಹಿಂದೂ ಸಂಸ್ಕೃತಿಯನ್ನ ಪಾಶ್ಚಿಮಾತ್ಯ ದೇಶಗಳಿಗೆ ಅವರು ಇಂಟ್ರಡ್ಯೂಸ್ ಮಾಡಿರ್ತಕ್ಕಂಥ ಒಂದು ದಿನಾಂಕ ಅಥವಾ ವರ್ಷ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಸುಭಾಷ್ ಚಂದ್ರ ಬೋಸ್ ವಾಸ್ ಕಾಲ್ಡ್ ಸುಭಾಷ್ ಚಂದ್ರ ಬೋಸ್ ರವರು ವಿವೇಕಾನಂದರನ್ನ ಒಂದು ನಿಕ್ ನೇಮ್ ಇಂದ ಕರೀತಾ ಇದ್ರು ಅಥವಾ ಅವರಿಗೆ ಒಂದು ಪಂಚ್ ಲೈನ್ ಅಥವಾ ಟ್ಯಾಗ್ ಲೈನ್ ಅನ್ನ ಕೊಟ್ಟಿದ್ರು. ಸೊ ಅದೇನು ಅಂದ್ರೆ ದ ಮೇಕರ್ ಆಫ್ ಮಾಡರ್ನ್ ಇಂಡಿಯಾ ಅಥವಾ ಆಧುನಿಕ ಭಾರತದ ನಿರ್ಮಾಪಕ ಎಂದು ಸುಭಾಷ್ ಚಂದ್ರ ಬೋಸ್ ರವರು ವಿವೇಕಾನಂದರವರನ್ನ ಕರೆಯಲಾಗ್ತಿತ್ತು. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಮಾನವರಹಿತ ವೈಮಾನಿಕ ಗುರಿಗಳ ವಿರುದ್ಧ ಹೊಸ ತಲೆಮಾರಿನ ಆಕಾಶ್ NG ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯ ಮಹತ್ವವೇನು? ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿ ನ್ಯೂ ಜನರೇಷನ್ ಆಕಾಶ್ NG ಮಿಸೈಲ್ ಸಕ್ಸಸ್ಫುಲ್ ಟೆಸ್ಟ್ ಅಗೇನ್ಸ್ಟ್ ದಿ ಹೈ ಸ್ಪೀಡ್ ಅನ್ಮ್ಯಾನ್ಡ್ ಏರಿಯಲ್ ಟಾರ್ಗೆಟ್ಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಸೊ ಈ ಕ್ಷಿಪಣಿಯ ಕಾರ್ಯಕ್ಷಮತೆಯನ್ನು ನಿರ್ದಿಷ್ಟವಾಗಿ ಕಡಿಮೆ ಎತ್ತರದ ಮತ್ತು ಹೆಚ್ಚಿನ ವೇಗದ ಗುರಿಗಳ ವಿರುದ್ಧ ಮೌಲ್ಯೀಕರಿಸಲಾಯಿತು. ಅಂದ್ರೆ ಇಟ್ ವ್ಯಾಲಿಡೇಟೆಡ್ ದ ಮಿಸೈಲ್ಸ್ ಪರ್ಫಾರ್ಮೆನ್ಸ್ ಸ್ಪೆಸಿಫಿಕಲಿ ಅಗೇನ್ಸ್ಟ್ ಲೋ ಆಲ್ಟಿಟ್ಯೂಡ್, ಅಂದ್ರೆ ಕಡಿಮೆ ಎತ್ತರದಲ್ಲಿರ್ತಕ್ಕಂಥದ್ದು ಮತ್ತೆ ಹೈ ಸ್ಪೀಡಲ್ಲಿ ಇರ್ತಕ್ಕಂಥ ಕೆಲವೊಂದು ಟಾರ್ಗೆಟ್ಸ್ ಅನ್ನ ಹಿಟ್ ಮಾಡ್ತಕ್ಕಂಥ ಒಂದು ಪರೀಕ್ಷೆಯನ್ನ ಈಗ ಸಕ್ಸಸ್ಫುಲ್ ಆಗಿ ಕಂಡಕ್ಟ್ ಮಾಡಿರ್ತಾರೆ. ಸೊ ಯಾವುದ್ರ ಮುಖಾಂತರ ಅಂದ್ರೆ ಆಕಾಶ್ ಕ್ಷಿಪಣಿಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಆಕಾಶ್ ಕ್ಷಿಪಣಿಗಳನ್ನ ಲಾಂಚ್ ಮಾಡಿ ಅದು ಕಡಿಮೆ ಎತ್ತರದಲ್ಲಿ ಹೆಚ್ಚಿನ ಸ್ಪೀಡಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಕ್ಕಂಥ ಆಬ್ಜೆಕ್ಟ್ಸ್ ಅನ್ನ ಒಡೆದು ಉರುಳಿಸ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ ಅಂತಕ್ಕಂಥ ಒಂದು ಪರೀಕ್ಷೆಯನ್ನ ಈಗ ಚೆಕ್ ಮಾಡಿರ್ತಾರೆ. ಸೊ ಈ ಒಂದು ಮಿಸೈಲ್ಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ನೆಕ್ಸ್ಟ್ ಜನರೇಷನ್ ಆಫ್ ಆಕಾಶ್ ಮಿಸೈಲ್ಸ್ ಅಂತ ಕರಿತೀವಿ. ಅಂದ್ರೆ ಹೊಸ ತಲೆಮಾರಿನ ಆಕಾಶ್ ಕ್ಷಿಪಣಿಗಳನ್ನ ಈಗ ಪರೀಕ್ಷೆ ಮಾಡಿರ್ತಾರೆ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಅಥವಾ ಈ ಒಂದು ಪರೀಕ್ಷೆಯನ್ನ ಕಂಡಕ್ಟ್ ಮಾಡಿರ್ತಕ್ಕಂಥವ್ರು DRDO ವತಿಯಿಂದ ಇದನ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ ಇದನ್ನ ನಾವು ಆಕಾಶ್ NG ಮಿಸೈಲ್ಸ್ ಅಂತ ಕರಿತೇವೆ. ಸೊ ಇದು ನ್ಯೂ ಜನರೇಷನ್ ಆಫ್ ಆಕಾಶ್ ಮಿಸೈಲ್ಸ್ ಆಗಿರುತ್ತೆ. ಸೊ ಈ ಒಂದು ಮಿಸೈಲ್ಸ್ ಗಳನ್ನ ಯಾವ ರೀತಿ ಪರೀಕ್ಷೆ ಮಾಡಿರ್ತಾರೆ ಅಂದ್ರೆ ಕಂಡಕ್ಟೆಡ್ ಅಗೇನ್ಸ್ಟ್ ದಿ ಹೈ ಸ್ಪೀಡ್ ಅನ್ಮ್ಯಾನ್ಡ್ ಏರಿಯಲ್ ಟಾರ್ಗೆಟ್ಸ್, ಅಂದ್ರೆ ಮಾನವರಹಿತವಾಗಿರ್ತಕ್ಕಂಥ ಏರಿಯಲ್ ಟಾರ್ಗೆಟ್ಸ್ ಅನ್ನ ಇವರು ಟಾರ್ಗೆಟ್ ಮಾಡಿರ್ತಾರೆ. ಸೊ ಅದರ ಆಲ್ಟಿಟ್ಯೂಡ್ ಅಥವಾ ಎತ್ತರ ಬಹಳ ಜಾಸ್ತಿ ಇರೋದಿಲ್ಲ. ಲೋ ಆಲ್ಟಿಟ್ಯೂಡ್ ಅಲ್ಲಿ ಮೂವ್ ಆಗ್ತಕ್ಕಂಥ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಅನ್ನ ಸಕ್ಸಸ್ಫುಲ್ ಆಗಿ ಟಾರ್ಗೆಟ್ ಮಾಡ್ತಕ್ಕಂಥ ಒಂದು ಪರೀಕ್ಷೆಯನ್ನ ಈಗ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿರ್ತಾರೆ. ಸೊ ಈ ಒಂದು ಮಿಸೈಲ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಇದು ಇಂಡಿಜಿನಿಯಸ್ಲಿ ಡೆವಲಪ್ಡ್ ಆಗಿರುತ್ತೆ, ಅಂದ್ರೆ ಸ್ಥಳೀಯವಾಗಿ ಉತ್ಪಾದನೆ ಆಗಿರ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ರೇಡಿಯೋ ಫ್ರೀಕ್ವೆನ್ಸಿ ಸೀಕರ್ ಅನ್ನ ನಾವು ಇದರಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಮಲ್ಟಿ ಫಂಕ್ಷನಲ್ ರಡಾರ್ ಮತ್ತೆ ಕಮಾಂಡ್ ಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಕಂಟ್ರೋಲ್ ಅಂಡ್ ಕಮ್ಯುನಿಕೇಶನ್ ಸಿಸ್ಟಮ್ ಅನ್ನು ಕೂಡ ಸೊ ಈ ಒಂದು ಮಿಸೈಲ್ ಸಿಸ್ಟಮ್
ಸಿಸ್ಟಮ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 9. ಸೊ ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆಯಿಂದ ಅನುಭವ ಪೋರ್ಟಲ್ ಅನ್ನು ಯಾವಾಗ ಪ್ರಾರಂಭಿಸಲಾಯಿತು ಮತ್ತು ಇದರ ಉದ್ದೇಶವೇನು? ವೆನ್ ವಾಸ್ ಅನುಭವ ಪೋರ್ಟಲ್ ಲಾಂಚ್ಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ಪೆನ್ಷನ್ ಅಂಡ್ ಪೆನ್ಷನರ್ಸ್ ವೆಲ್ಫೇರ್ ಅಂಡ್ ವಾಟ್ ಈಸ್ ಇಟ್ಸ್ ಪರ್ಪಸ್ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಹೆಸರಲ್ಲೇ ಗೊತ್ತಾಗುತ್ತೆ ಅನುಭವ್ ಪೋರ್ಟಲ್ ಅಂತ. ಸೊ ಈ ಒಂದು ಅನುಭವ ಪೋರ್ಟಲ್ ಅನ್ನ ಮಾರ್ಚ್ 2015ರಲ್ಲಿ ಲಾಂಚ್ ಮಾಡಲಾಗಿತ್ತು. ಸೊ ಇದರ ಪರ್ಪಸ್ ಏನು ಅಂತ ಕೇಳಿದ್ರೆ, ನಿವೃತ್ತಿ ಹೊಂದಿರತಕ್ಕಂಥ ಅಥವಾ ನಿವೃತ್ತ ಹೊಂದಬಹುದಾಗಿರ್ತಕ್ಕಂಥ ಕೇಂದ್ರ ಸರ್ಕಾರಿ ನೌಕರರಿಗೆ ತಮ್ಮ ಕೆಲಸದ ಅನುಭವಗಳನ್ನು ಹಂಚಿಕೊಳ್ತಕ್ಕಂಥ ಒಂದು ವೇದಿಕೆಯನ್ನ ಒದಗಿಸುತ್ತದೆ. ಅಂದ್ರೆ ಇಟ್ ವಾಸ್ ಲಾಂಚ್ಡ್ ಇನ್ ದ ಇಯರ್ ಮಾರ್ಚ್ 2015 ಅಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಟು ಪ್ರೊವೈಡ್ ಅ ಪ್ಲಾಟ್ಫಾರ್ಮ್ ಫಾರ್ ರಿಟೈರಿಂಗ್ ಅಂಡ್ ರಿಟೈರ್ಡ್ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಟು ಶೇರ್ ದೇರ್ ವರ್ಕ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ನೌಕರರ ಅನುಭವ ಏನಿರುತ್ತೆ ಆ ಅನುಭವವನ್ನ ಹಂಚಿಕೊಳ್ಳಿಕ್ಕೆ ಒಂದು ಪೋರ್ಟಲ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಆ ಒಂದು ಪೋರ್ಟಲ್ ಅನ್ನ ಅನುಭವ ಪೋರ್ಟಲ್ ಅಂತ ಕರೀತೇವೆ. ಸೊ ಇದರಲ್ಲಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ತಕ್ಕಂಥವ್ರಿಗೆ ಅವಾರ್ಡ್ ಗಳನ್ನ ಕೂಡ ನೀಡಲಾಗುತ್ತೆ. ಸೊ ಈ ಒಂದು ಸಿಸ್ಟಮ್ ಅನ್ನ ನಾವು ಅನುಭವ ಪೋರ್ಟಲ್ ಅಂತ ಕರೀತೇವೆ. ಸೊ ಈ ಒಂದು ಸ್ಕೀಮ್ ಏನಿರುತ್ತೆ ಇವಾಗ ಮತ್ತೆ ಇದನ್ನ 2024ರಲ್ಲಿ ರೀಆಕ್ಟಿವೇಟ್ ಮಾಡಲಾಗಿರುತ್ತೆ. ಅಂದ್ರೆ ಪ್ರತಿ ವರ್ಷ ನಡೆಯುತ್ತೆ. ಸೊ ಈ ವರ್ಷ ಕೂಡ ಈ ಒಂದು ಅನುಭವ ಪೋರ್ಟಲ್ ಅನ್ನ ರೀಆಕ್ಟಿವೇಟ್ ಮಾಡಲಾಗಿರುತ್ತೆ. ಸೊ ಇದನ್ನ ಆನ್ಲೈನ್ ಪ್ಲಾಟ್ಫಾರ್ಮ್ ಎಂಟೈಟಲ್ಡ್ ಆಸ್ ಅನುಭವ್ ಪೋರ್ಟಲ್ ಅಂತ ಕರೀತೇವೆ. ಸೊ ಏನಕ್ಕೆ ಅಂದ್ರೆ ಶೇರಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ದಿ ರಿಟೈರಿಂಗ್ ಅಂಡ್ ರಿಟೈರ್ಡ್ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್, ಕೇಂದ್ರ ಸರ್ಕಾರದ ಎಂಪ್ಲಾಯೀಸ್ ಮಾತ್ರ ಇದರಲ್ಲಿ ತಮ್ಮ ಅನುಭವಗಳನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶವನ್ನ ಕೊಡಲಾಗಿರುತ್ತೆ. ಸೊ ಇದ್ರ ಜೊತೆಗೆ ಅನುಭವ್ ಅವಾರ್ಡ್ ಸ್ಕೀಮ್ 2024 ಅನ್ನು ನೋಟಿಫೈ ಮಾಡಲಾಗಿರುತ್ತೆ. ನಾನು ಮುಂಚೆನೆ ಹೇಳಿದಾಗೆ ಸೊ ಉತ್ತಮವಾಗಿರ್ತಕ್ಕಂಥ ಅನುಭವವನ್ನ ಶೇರ್ ಮಾಡ್ಕೊಳ್ತಕ್ಕಂಥವ್ರಿಗೆ ಪ್ರಶಸ್ತಿಗಳನ್ನ ಕೂಡ ನೀಡಲಾಗುತ್ತೆ. ಸೊ ಯಾರನ್ನ ಇಲ್ಲಿ ಕನ್ಸಿಡರ್ ಮಾಡ್ತಾರೆ ಅಂದ್ರೆ 8 months ಪ್ರಿಯರ್ ಟು ರಿಟೈರ್ಮೆಂಟ್. ಅಂದ್ರೆ ಇವಾಗ ನೆಕ್ಸ್ಟ್ ಇಯರ್ ಸಪೋಸ್ 8 ತಿಂಗಳಲ್ಲಿ ಅವರು ರಿಟೈರ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ ಅವರು ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಬಹುದಾಗಿರುತ್ತೆ. ಸಪೋಸ್ ರಿಟೈರ್ ಆಗೋಗಿದ್ರೆ ಅವರು 1 year ಒಳಗಡೆ ಅಂದ್ರೆ ರಿಟೈರ್ಮೆಂಟ್ ಆದ ನಂತರ 1 year ಒಳಗಡೆ ತಮ್ಮ ಎಕ್ಸ್ಪೀರಿಯನ್ಸಸ್ ಗಳನ್ನ ಶೇರ್ ಮಾಡಬಹುದಾಗಿರುತ್ತೆ. ಸೊ ಇದಕ್ಕಿಂತ ಚಿಕ್ಕವರು ಆಗಲ್ಲ. ರಿಟೈರ್ಮೆಂಟ್ ಆದ್ಮೇಲೆ 2-3 ವರ್ಷ ಆದ್ಮೇಲೂ ಕೂಡ ಅವರು ಅನುಭವಗಳನ್ನ ಶೇರ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ರೀತಿಯ ವ್ಯಕ್ತಿಗಳಿಗೆ ಇಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡಲಾಗಿರುತ್ತೆ. ಸೊ ಕ್ಲೈಮೇಟ್ ಕಾನ್ಫರೆನ್ಸ್ 2022 ಅಥವಾ ಹವಾಮಾನ ಸಮ್ಮೇಳನ 2024 ಈ ಒಂದು ಸಮ್ಮೇಳನವನ್ನ ಸೊ ಮಹಾರಾಷ್ಟ್ರದ ಮುಂಬೈನಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಇದಕ್ಕೆ ಥೀಮ್ ಏನಂತ ಇಟ್ಕೊಂಡಿರ್ತಾರೆ ಅಂದ್ರೆ ಡಿಕೋಡಿಂಗ್ ದ ಗ್ರೀನ್ ಟ್ರಾನ್ಸಿಷನ್ ಫಾರ್ ಇಂಡಿಯಾ, ಅಂದ್ರೆ ಭಾರತಕ್ಕಾಗಿ ಹಸಿರು ಪರಿವರ್ತನೆಯನ್ನು ಡಿಕೋಡಿಂಗ್ ಮಾಡ್ತಕ್ಕಂಥದ್ದು ಎಂಬ ಥೀಮ್ ನಿಂದ ಸೊ ಈ ಒಂದು ಕಾನ್ಫರೆನ್ಸ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಹೆಲ್ಡ್ ಮಾಡಲಾಗಿರುತ್ತೆ. ಸೊ ಇದನ್ನ ಆರ್ಗನೈಸ್ ಮಾಡಿರ್ತಕ್ಕಂಥವ್ರು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ವತಿಯಿಂದ ಇದನ್ನ ಆರ್ಗನೈಸ್ ಮಾಡಿರ್ತಾರೆ. ಸೊ ಇದರ ಮೇನ್ ಫೋಕಸ್ ಏನಾಗಿರುತ್ತೆ ಅಂದ್ರೆ ಸೊ ಈ ಒಂದು ಪ್ರೈವೇಟ್ ಸೆಕ್ಟರ್ ಪಿವಟಲ್ ರೋಲ್ ಆಫ್ ದಿ ಪ್ರೈವೇಟ್ ಸೆಕ್ಟರ್, ಕ್ಲೈಮೇಟ್ ಟೆಕ್ ಸ್ಟಾರ್ಟ್ಅಪ್ಸ್ ಮತ್ತೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇನ್ ಮೊಬಿಲೈಸಿಂಗ್ ಫಿನಾನ್ಸ್ ರಿಸೋರ್ಸಸ್ ಅಂಡ್ ಟೆಕ್ನಿಕಲ್ ಕೇಪಬಿಲಿಟೀಸ್. ಅಂದ್ರೆ ನಮ್ಮ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಕಡಿಮೆ ಮಾಡಲಿಕ್ಕೆ ಖಾಸಗಿ ಸಹಭಾಗಿತ್ವ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಸೊ ಅವರಿಂದ ಬರ್ತಕ್ಕಂಥ ಫಂಡ್ಸ್ ಎಷ್ಟು ಕ್ರೂಷಿಯಲ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಫೋಕಸ್ ಮಾಡ್ತಕ್ಕಂಥ ಒಂದು ಸಮ್ಮೇಳನವನ್ನ ಅಥವಾ ಇವೆಂಟ್ ಅನ್ನ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಈ ಒಂದು ಕಾನ್ಫರೆನ್ಸ್ ಅನ್ನ ಇಟ್ ಈಸ್ ಆರ್ಗನೈಸ್ಡ್ ಅಂಡರ್ ದಿ ಗ್ರೀನ್ ಕ್ಲೈಮೇಟ್ ಫಂಡ್ ರೆಡಿನೆಸ್ ಪ್ರೋಗ್ರಾಮ್. ಸೊ ಇದನ್ನ ನಾವು ಒಂದು ಪ್ರೋಗ್ರಾಮ್ ಇರುತ್ತೆ, ಇದನ್ನ ನಾವು ಗ್ರೀನ್ ಕ್ಲೈಮೇಟ್ ಫಂಡ್ ರೆಡಿನೆಸ್ ಪ್ರೋಗ್ರಾಮ್ ಅಂತ ಕರೀತೇವೆ. ಸೊ ಇದು ವಿತ್ ದ ಡೆಲಿವರಿ ಪಾರ್ಟ್ನರ್ ಆಫ್ UNDP ಇಂಡಿಯಾ ಅಂಡ್ ಸಪೋರ್ಟೆಡ್ ಬೈ ನಾಲೆಜ್ ಪಾರ್ಟ್ನರ್ ಅವನ್ನಾ ಕ್ಯಾಪಿಟಲ್ ಅಂತ ಕರೀತೇವೆ. ಸೊ ಜ್ಞಾನ ಪಾಲುದಾರರಾಗಿರ್ತಕ್ಕಂಥ ಅವಾನಾ ಕ್ಯಾಪಿಟಲ್ ಅಂತ ನಾವೇನು ಹೇಳ್ತೇವೆ. ಸೊ ಇವರ ಬೆಂಬಲದೊಂದಿಗೆ ಆಯೋಜನೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 627. 2026 ವೇಳೆಗೆ ಸರಾಸರಿ ಸೂಕ್ಷ್ಮ ಕಣಗಳ ಸಾಂದ್ರತೆಯನ್ನು 40% ಅಷ್ಟು ಕಡಿಮೆ ಮಾಡಲು ಪ್ರಯತ್ನಿಸುವ ರಾಷ್ಟ್ರೀಯ ಶುದ್ಧ ಗಾಳಿ ಕಾರ್ಯಕ್ರಮದಿಂದ ಎಷ್ಟು ನಗರಗಳನ್ನು ಒಳಗೊಳ್ಳಲಾಗಿದೆ? 113, 109, 131, 149 ನಿಮ್ಮ ಆಯ್ಕೆಗಳಾಗಿರುತ್ತೆ. ಸೊ ಎರಡನೇ ಪ್ರಶ್ನೆ, ತುಳಸಿದಾಸರು ರಾಮಚರಿತಮಾನಗಳನ್ನು ಯಾವ ಉಪಭಾಷೆಯಲ್ಲಿ ರಚಿಸಿದ್ದಾರೆ? ಅವಧಿ, ಬಾಗೇಲಿ, ಮೈಥಿಲಿ ಮತ್ತು ಬ್ರಜ್ ನಿಮ್ಮ ಆಯ್ಕೆಗಳಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ಮೀಟ್ ಮಾಡ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.